ಒಂದೇ ಇರಬೇಕು ನ್ಯಾಯ. ಯಾರಾಗ್ಲಿ ಮಕ್ಕಳು ಎಲ್ಲ ಮಕ್ಕಳು ಓದೋ ಮಕ್ಕಳು ಆ ಥರ ಮಾತಾಡಬಾರ್ದು. ಹೌದು, ಹೀಗೆ ನಡು ರಸ್ತೆಯಲ್ಲೇ ಹಿಂದೂ ಹುಡುಗ ಮುಸ್ಲಿಂ ಯುವತಿಯನ್ನು ಅಡ್ಡಗಟ್ಟಿ ನೈತಿಕ ಪೊಲೀಸ್ಗಿರಿ ಮಾಡ್ತಾ ಇರೋ ಮುಸ್ಲಿಂ ಪುಂಡರು. ತಾವಿಬ್ಬರು ಒಂದೇ ಕಾಲೇಜು, ಒಂದೇ ಊರು, ಸ್ನೇಹಿತರು ಎಂದರು ಬಿಡದ ಧಾರ್ಮಿಕ ಮೂಲಭೂತವಾದದ ನಶೆ ಏರಿಸಿಕೊಂಡ ಈ ಮುಸ್ಲಿಂ ಯುವಕರು ಚಾಕು ತೋರಿಸಿ ಎದುರಿಸ್ತಾ ಇದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸ್ತಾ ಇರೋ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೂಲದ ಮುಸ್ಲಿಂ ಯುವತಿ ಮತ್ತು ಹಿಂದೂ ಹುಡುಗ ಪ್ರತಿನಿತ್ಯ ಒಂದೇ ಬಸ್ನಲ್ಲಿ ಬಂದು ಚಿಕ್ಕಬಳ್ಳಾಪುರದ ಖಾಸಗಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಎಂದಿನಂತೆ ಸೋಮವಾರ ಕಾಲೇಜು ಮುಗಿಸಿಕೊಂಡು ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಹೋಗ್ತಾ ಇದ್ದ ಈ ಹಿಂದೂ ಮುಸ್ಲಿಂ ಹುಡುಗ ಹುಡುಗಿಯರನ್ನ ಚಿಕ್ಕಬಳ್ಳಾಪುರ ನಗರದ ಇಸ್ಲಾಂಪುರ ದರ್ಗಾ ಮೊಹಲ್ಲಾದ ಧಾರ್ಮಿಕ ಮೂಲಭೂತವಾದದ ನಶೆ ಏರಿಸಿಕೊಂಡ ಈ ಮುಸ್ಲಿಂ ಯುವಕರು ಹಿಂಬಾಲಿಸಿಕೊಂಡು ವಿಡಿಯೋ ಮಾಡುತ್ತಾ ಅಡ್ಡಗಟ್ಟಿದ್ದಾರೆ. ಮುಸ್ಲಿಂ ಹುಡುಗಿಗೆ ಹಿಂದೂ ಹುಡುಗನ ಜೊತೆ ಯಾಕೆ ಹೋಗ್ತಾ ಇದ್ದೀಯಾ, ನಿಮ್ಮ ಅಪ್ಪನಿಗೆ ಫೋನ್ ಮಾಡಿಕೊಡು ಅಂತ ಬೆದರಿಸಿದ್ದಾರೆ. ಅಲ್ಲದೆ ನಮ್ಮ ಮುಸ್ಲಿಂ ಹುಡುಗಿ ನೀಗೇನಾಗಬೇಕು, ಅವಳ ಜೊತೆ ನೀನು ಯಾಕೆ ಹೋಗ್ತಾ ಇದೀಯಾ ಅಂತ ಚಾಕು ತೋರಿಸಿ ಪಾಪ ಯುವಕನಿಗೆ ನೈತಿಕ ಪೊಲೀಸ್ಗಿರಿ ತೋರಿಸಿದ್ದಾರೆ. ಅವರಿಬ್ಬರು ಸ್ನೇಹಿತರು ಅಂದ್ರೂ ಬಿಡದ ಮುಸ್ಲಿಂ ಯುವಕರು ಹಿಂದೂ ಯುವಕನ ಮೇಲೆ ಹೊಡೆದು ಬೆದರಿಸಿದ್ದಾರೆ ಎಂದು ಯುವಕ ಆರೋಪಿಸಿದ್ದಾನೆ. ಅಲ್ಲದೆ ಮುಸ್ಲಿಂ ಯುವತಿ ಅವರ ತಂದೆಗೆ ಫೋನ್ ಮಾಡಿ ಕೊಟ್ಟಿದ್ದು ಅವರಿಬ್ಬರು ಸ್ನೇಹಿತರು ಅಂತ ಅವರ ಅಪ್ಪ ಹೇಳಿದ್ರು ಸಹ ಬಿಡದ ಮುಸ್ಲಿಂ ಯುವಕರು ನಡು ರಸ್ತೆಯಲ್ಲೇ ಅಡ್ಡಗಟ್ಟಿ ಬೆದರಿಕೆ ಹಾಕಿದ್ದಾರೆ. ಯಾವಾಗ ತೋರಿಸಿಲ್ಲ ನನ್ನ ಜೇಬಲ್ಲಿ ಚಾಕು ಇದ್ದಿಲ್ಲ ಅಂದ್ರೆ पैसा जा रही है साथ में फोन में करो तुम्हारा बाप हमें करे हमें फ्रेंड से हमारा बाप कॉल करके बात करा उन्होंने फ्रेंड से बोले कुछ बोले फिर उन्होंने वीडियो पैसा पकड़े सो वीडियो से सभी कई कुछ जरूरत है यार तोರಿಸಿ ಚಾಕು ಯಾವಾಗ ತೋರಿಸಿಲ್ಲ ನನ್ನ ಜೇಬಲ್ಲಿ ಚಾಕು ಇದ್ದಿಲ್ಲ ಅಂದ್ರೆ. ಇನ್ನು ಯಾವಾಗ ಈ ಹಿಂದೂ ಯುವಕ ಮುಸ್ಲಿಂ ಯುವತಿ ಸ್ನೇಹಿತರಿಬ್ಬರು ಜೊತೆಗೆ ಕಾಲೇಜು ಮುಗಿಸಿ ಮನೆಗೆ ತೆರಳುತ್ತಿರುವಾಗ ಜನಸಂದಣಿ ಇರೋ ಜಾಗದಲ್ಲೇ ಇಬ್ಬರನ್ನು ಅಡ್ಡಗಟ್ಟಿ ಚಾಕು ತೋರಿಸಿ ಬೆದರಿಸಿದ್ದಾರೋ, ಅಲ್ಲದೆ ಮಾಧ್ಯಮದವರು ವಿಡಿಯೋ ಚಿತ್ರೀಕರಣ ನಡೆಸಿ ಅಲ್ಲಿದ್ದ ಸಾರ್ವಜನಿಕರು ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಂತೆ ಚಾಕುವನ್ನ ತನ್ನ ಸ್ನೇಹಿತನಿಗೆ ಕೊಟ್ಟು ಕಳುಹಿಸಿ ವಿಡಿಯೋ ಮಾಡದಂತೆ ಹಲ್ಲೆಗೆ ಮುಂದಾಗಿದ್ದಾರೆ. ಈ ಎಲ್ಲ ದೃಶ್ಯಗಳು ಕಣ್ಣಾರೆ ಕಂಡ ಸಾರ್ವಜನಿಕರು ಚಿಕ್ಕಬಳ್ಳಾಪುರದಲ್ಲಿ ಹಿಂದೂ ಮುಸ್ಲಿಂ ಹುಡುಗ ಹುಡುಗಿಯರು ಓಡಾಡೋದೇ ತಪ್ಪ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಒಂದೇ ಇರಬೇಕು ನ್ಯಾಯ. ಯಾರಾಗ್ಲಿ ಮಕ್ಕಳು ಎಲ್ಲ ಮಕ್ಕಳು ಓದೋ ಮಕ್ಕಳು ಆ ಥರ ಮಾತಾಡಬಾರ್ದು. ಹುಡುಗರಿಗೆ ಮಾಡ್ಕೊಂಡೇ ಐತಿ ಅವ್ರು ಹೋದ್ರು ಇವ್ರು ಯಾಕೆ ಬಂದು ಯಾರು ಅದೆಲ್ಲ ಏನೇನೋ ಮಾತಾಡಿದ್ರೆ ಆಗುತ್ತಾ ಹೋಗ್ಲಿ. ದೊಡ್ಡವರು ಆಗಿದ್ದೀರಿ ನೀವು, ಇವತ್ತೇ ನಡೀತಾ ಇರೋದು ಇದೆಲ್ಲ. ಅಲ್ಲ ಮಕ್ಕಳಿಗೆ ಚಪ್ಪಲಿ ತಗೊಂಡು ಬಂದ್ರು, ಏನೇನು ನಮ್ಗೆ ಗೊತ್ತಿರ್ಲಿಲ್ಲ. ಯಾರು ಏನಾಗಬೇಕು ಅಂತ ಕೇಳಿದ್ರು. ಅದಕ್ಕೆ ಅವ್ರು ಕೇಳಿಲ್ಲ, ಏನು ಹಂಗೆ ಮಾತಾಡ್ತೀವಿ ಹಂಗೆ ಯಾರು ಏನಾಗಬೇಕು ಅಂತ. ಇಲ್ಲ ನಮ್ಮ ಫ್ರೆಂಡೇ, ನಾವು ಹಿಂದೂ ಮುಸ್ಲಿಂ, ನಮ್ಮ ಅಪ್ಪ ಅವರಪ್ಪ ಫ್ರೆಂಡ್ಸು ನಾವು ಬರ್ತಾ ಇದೀವಿ ಅಂದ್ರು. ನಾನು ಅಪ್ಪಗೆ ಫೋನ್ ಮಾಡಿ ತೋರಿಸಿದೆ, ಯಾರಪ್ಪ ಅಂತ ಕೇಳಿದ್ರು ಅವರು. ನಮ್ಮ ಅವ್ರಿಬ್ರು ಫ್ರೆಂಡು ಅಂತ ಹೇಳಿದ್ರು. ಆಮೇಲೆ ಕಟ್ ಮಾಡೋಲ್ಲ, ಇವನು ವಿಡಿಯೋ ತೋರಿಸಿದ್ರು. ಯಾರು ಏನಂತ ನಾನು ಡಿಲೀಟ್ ಮಾಡೋ ಅಂದೆ, ಡಿಲೀಟ್ ಮಾಡ್ತಾ ಇದ್ದ. ಅಷ್ಟರಲ್ಲಿ ಏನು ಹಂಗೆ ಚಾಕು ತೆಗಿಬಿಡಿ, ಏನೋ ಮಾಡ್ತೀವಿ ಚಾಕು ತೆಗಿತು. ಚಾಕು ತೆಗಿತು ಏನಕ್ಕೆ ಇವೆಲ್ಲ ಯಾಕೆ ಈ ಥರ ಮಾಡಿದ್ರು? ಅದೇ ಹಿಂದೂ ಮುಸ್ಲಿಂ ಜೊತೆಲಿ ಹೋಗ್ಬಾರ್ದಾ, ನಾವು ಫ್ರೆಂಡ್ಸೇ. ನಿಮ್ಮ ಹೆಸರು ಬ್ರೋ? ಏನಂತ. ನೀವೇನು ಕಾಲೇಜ್ ಫ್ರೆಂಡ್ಸೇ? ಏನು ಕಾಲೇಜ್ ಫ್ರೆಂಡ್ಸ್? ಚಿಕ್ಕ ವಯಸ್ಸಿಂದ ಫ್ರೆಂಡ್ಸೇನಾ? ಇದರಲ್ಲಿ ನೋಡಿ ಸರ್, ಪಾಪ ಅವ್ರು ಯಾರೋ ಹಿಂದೂ ಹುಡುಗ ಮುಸ್ಲಿಮ್ಸ್ ಹುಡುಗಿ ಅರ್ಥ ಆಯ್ತು, ಅವ್ರ ಅಪ್ಪನೇ ಕಾಲ್ ಮಾಡಿ ಕೊಟ್ಟಿದ್ದಾರೆ. ಯಾರ ಕೈಗೆ? ಅವರಪ್ಪ. ಅಲ್ಲಲ್ಲ ಬರ್ತಾ ಇದ್ದಿದ್ದು ಇವರು ಹಿಂದೆಗಡೆ ಒಬ್ಬ ಕೂತಿದ್ದೀನಲ್ವ ವೈಟ್ ಶರ್ಟ್ ಹಾಕೊಂಡು, ಅವ್ನು ಚಾಕು ತೆಗಿತಾ ಇದ್ದಾನೆ ಅಂತಂದ್ರೆ ಇಷ್ಟು ಇದರಲ್ಲಿದೆ ಅಂತ ತಿಳ್ಕೊಬೇಕಾಗುತ್ತೆ.
ಮೊದಲನೇದಾಗಿ ಇದೇ ಫಸ್ಟ್ ಟೈಮ್ ಅಂತಲ್ಲ ಚಿಕ್ಕಬಳ್ಳಾಪುರದಲ್ಲಿ, ಇನ್ನೊಂದು ಸತಿ ಮೊದಲನೇ ಏನು ಫಸ್ಟ್ ಆಫ್ ಆಲ್ ಆಗಿ ಲಾಸ್ಟ್ ಟೈಮ್ ಇದೇ ಥರ ನಡೆದಿತ್ತು. ಎಲ್ಲಿ ಬಂಗಾರಪೇಟೆ ಚಾಟ್ಸ್ ಹತ್ರ. ಅವತ್ತು ಹಿಂದೂ ಹುಡುಗಿ ಏನು ಮುಸ್ಲಿಮ್ಸು ಹುಡುಗಿ ಹಿಂದೂ ಹುಡುಗ ಕರ್ಕೊಂಡು ಹೋಗ್ತೇನೆ ಅಂತ ಅಲ್ಲಿ ಅವತ್ತು ಇದು ಏನು ಇದ್ರಿಗೆ ಎರಡನೇ ಟೈಮ್ ನಡೀತಾ ಇರೋಂಥದ್ದು. ಇಲ್ಲಿ ಡೈರೆಕ್ಟಾಗಿ ಇವ್ರು ಚಾಕುಲ್ತಿ ತೊಗೊಂಡು ರೋಡಲ್ಲೇ ಇದು ಮಾಡ್ತಾರೆ ಅಂತಂದ್ರೆ ಇಷ್ಟೊಂದು ಇದಿದೆ, ಕಾನೂನು ವ್ಯವಸ್ಥೆ ಇದೆ ಅಂತಂದ್ಬಿಟ್ಟು ನಾವು ಮೊದಲೇ ತಿಳ್ಕೊಬೇಕಾಗುತ್ತೆ. ಅಣ್ಣ ಹೋಗ್ಬಾರ್ದು, ಏನು ಹಿಂದೂ ಹುಡುಗನ ಜೊತೆ ಹೋಗ್ಬಾರ್ದು ಅನ್ನೋ ಅಂದ್ಬಿಟ್ಟು ಇವ್ರು ಬಂದು ಚಾಕು ತೆಗಿತಾ ಇರೋದು. ಏನು ಸಂಬಂಧ? ಫಾಲೋ ಅಪ್ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಫಾಲೋ ಅಪ್ ಮಾಡ್ಕೊಂಬಂದು ಇಲ್ಲಿ ಲಾಕ್ ಮಾಡ್ಕೊಂಡಿರೋದು ಅವ್ರನ್ನ, ಹುಡುಗಿನ. ಪಾಪ ಹುಡುಗಿ ಬೆದರ್ಕೊಂಡು ಅವ್ರ ಅಪ್ಪಗೂ ಕಾಲ್ ಮಾಡಿ ಕೊಟ್ಟಿದ್ದಾರೆ. ಅವ್ರ ಅಪ್ಪನೂ ಹೇಳಿದ್ದಾರೆ, ಹುಡುಗಿಯವರಪ್ಪ ಇಲ್ಲ ಏನೋ ನಾನೇ ಕರ್ಕೊಂಬರಕ್ಕೆ ಹೇಳಿದ್ದೀನಿ, ಏನೋ ಎಲ್ಲ ನನ್ನ ಮಕ್ಕಳಿದ್ದಂಗೆ ಅಂತ ಹೇಳಿದ್ದಾರೆ. ಆದ್ರೂ ಲಾಸ್ಟ್ ಏನು ಯಾವಾಗ ಜನ ಜಾಸ್ತಿ ಆಗ್ತಾ ಇದ್ದಾರೆ ಅಂದಾಗ ಅವ್ನು ಚಾಕು ಇನ್ನೊಬ್ಬರ ಕೈ ಚಾಕು ಕಟ್ ಕಳಿಸಿದ್ದಾರೆ. ಲಾಸ್ಟ್ಗೇನೋ ಇಲ್ಲಿಂದ ಅವ್ನು ಕಳಿಸ್ಬಿಟ್ಟಿರೋದು. ಪೊಲೀಸರು ಕಂಟಿನ್ಯೂ ಕ್ರಮ ವಹಿಸಬೇಕಿದ್ದು ಇಂಥವ್ರಿಗೆ. ಯಾಕಂದ್ರೆ ಎಲ್ಲಂದ್ರಲ್ಲಿ ಚಾಕುಗಳು ತೆಗಿದ್ರೆ ಏನು ಅಂದ್ಕೊಂಡಿದ್ದಾರೆ ಇದನ್ನಂತ. ಮುಸ್ಲಿಮ್ಸ್ ಹುಡುಗಿ ನಮ್ಮ ಹಿಂದೂ ಜೊತೆಯಲ್ಲಿ ಹೋಗ್ತಾ ಇದ್ನು ಗಾಡಿಯಲ್ಲಿ, ಏನೋ ಅವ್ರು ಹಿಂದ್ಗಡೆ ಫಾಲೋ ಮಾಡ್ಕೊಂಡು ಬಂದು ಚಾಕು ತೋರಿಸೋದಂತೆ ಏನೇನೋ ಮಾತಾಡ್ಬಿಟ್ಟವ್ರೆ. ಈ ಅಣ್ಣ ಮಾತಾಡಿ ಒಯ್ದ್ಬಿಟ್ಟವ್ರೆ. ನಾನು ದೊಡ್ಡ ಮಾಡ್ತೀನಿ, ಅಣ್ಣ ಏನೋ ಆಗಿದ್ದಾಗೋಯ್ತು, ಸಾಲ ಮಾಡಿ ಕಳಿಸ್ಕೊಡು ಅಂತ ಅವ್ರು ಗೀಸ್ಕೊಂಡೇ ಕುತ್ಕೊಂಡು. ಯಾಕೆ ಹಿಂದೂ ಮುಸ್ಲಿಂ ಹೋಗ್ಬಾರ್ದು ಅಂತ? ಏನೋ ಅವನಿಗೇನೋ ಓದೋ ಮಕ್ಕಳವು ಹೋಗ್ಬೋದು. ನಿನ್ನ ಜೊತೆಲಿ ನಾನು ಬರ್ತೀನಿ, ನನ್ನ ಜೊತೆಲಿ ನೀನು ಬರ್ತೀಯ, ಅದ್ರಿಗೇನಂತೆ ಉಂಟು? ಅದು ಬಿಟ್ಬಿಟ್ಟು ಇವರು ಏನೋ ಗುಂಡಾಗಿರಿ ತೋರಿಸೋದು, ಇವರು ಆ ಥರ ಮಾತಾಡೋದು ಇವರು ರೋಡಲ್ಲಿ. ಈ ಥರ ಪಬ್ಲಿಕಲ್ಲಿ ಈ ಥರ ಅಲ್ಲ, ಹಿಂದೂಗಳು ಎಲ್ಲಿ ಇರಬಾರ್ದು ಆ ಲೆಕ್ಕದಲ್ಲಿ, ಇವ್ರು ಮಾತಾಡೋ ಲೆಕ್ಕದಲ್ಲಿ ಅಲ್ಲ. ಈ ಥರ ಮಾತಾಡಬಾರ್ದು ಯಾರೇ ಆಗಲಿ. ಓದೋ ಮಕ್ಕಳು ಹೋದ್ಮೇಲೆ ಎಲ್ಲ ಒಂದೇ, ಜಾತಿ ಕುಲ ಅನ್ನೋದು ಒಂದೇ. ಹುಡುಗಿ ಅವ್ರ ಅಪ್ಪ ಕೂಡ ಫೋನ್ ಮಾಡಿ ಕೊಟ್ಲಂತೆ ಮಾತಾಡಿ ಅಂತೇಳಿ. ಹುಡುಗಿಗೆ ಅಲ್ಲಪ್ಪ, ಹುಡುಗಿ ಅವ್ರ ಅಪ್ಪಗೆ ಫೋನ್ ಮಾಡಿ ಕೊಟ್ಟೈತಲ್ವಾ. ನಾನು ಹೇಳಿದ್ನ ಅಣ್ಣ ನೀನು ಅವ್ರು ಹೋದ್ರು ಪಾಪ. ನಮ್ಮ ಸಮಾಜ ಎತ್ತ ಸಾಗ್ತಾ ಇದೆ ಎನ್ನುವ ಪ್ರಶ್ನೆಯನ್ನ ಈ ಘಟನೆ ಹುಟ್ಟು ಹಾಕಿದೆ. ಮುಸ್ಲಿಂ ಯುವತಿಯ ಜೊತೆ ಹೋಗ್ತಾ ಇದ್ದ ಒಂದೇ ಕಾರಣಕ್ಕೆ ಹಿಂದೂ ಯುವಕನನ್ನ ಕೆಲ ಮುಸ್ಲಿಂ ಯುವಕರು ತಡೆದು ನೈತಿಕ ಪೊಲೀಸ್ಗಿರಿ ಮಾಡಿದ್ದು ಚಿಕ್ಕಬಳ್ಳಾಪುರದಲ್ಲಿ ಹಲ್ಚಲ್ ಸೃಷ್ಟಿಯಾಗಿದೆ. ಸ್ಥಳಕ್ಕೆ ಬಂದ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಇಬ್ಬರು ಮುಸ್ಲಿಂ ಯುವಕರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.